ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಿರೋ ಜಾಗ ಕೇವಲ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಪ್ರಕೃತಿ ಜೀವಂತವಾಗಿರುವ ಒಂದು ಸ್ವರ್ಗ. ಹೌದು ಸ್ನೇಹಿತರೆ, ಇವತ್ತಿನ ನಮ್ಮ ಜರ್ನಿ ದಾಂಡೇಲಿ ಕಡೆಗೆ. ಬನ್ನಿ, ಒಂದು ದಿನದ ಈ ದಾಂಡೇಲಿ ಪ್ರವಾಸ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಹಾಗಾದರೆ ಬನ್ನಿ, ದಾಂಡೇಲಿಯ ವಿಶೇಷತೆ ಹಾಗೂ ಅಲ್ಲಿನ ಸ್ಥಳಗಳ ಒಂದಿಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಾಂಡೇಲಿ ಅನ್ನೋದು ಪ್ರಕೃತಿ, ಅರಣ್ಯ ಮತ್ತು ಸಾಹಸವನ್ನು ಪ್ರೀತಿಸುವವರಿಗೆ ಸ್ವರ್ಗದಂತಿರುತ್ತದೆ. ಇದು ದಾಂಡೇಲಿ ಕರ್ನಾಟಕದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಈ ಒಂದು ಪ್ರಸಿದ್ಧ ಕಾಳಿ ನದಿ ದಡದ ಮೇಲಿದೆ. ದಟ್ಟ ಕಾಡು ಮತ್ತು ವನ್ಯಜೀವಿಗಳಿಗಾಗಿ ತುಂಬ ಪ್ರಸಿದ್ಧವಾದ ಸ್ಥಳ ಈ ನಮ್ಮ ದಾಂಡೇಲಿಯಲ್ಲಿ ಪ್ರಸಿದ್ಧವಾದ ಒಂದೊಂದು ಸ್ಥಳಗಳನ್ನು ನಾನು ನಿಮಗೆ ಪರಿಚಯಿಸುತ್ತೇನೆ. ಅದರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಪ್ರಸಿದ್ಧವಾದ ಜಾಗಗಳು. ಕಾಳಿ ನದಿ ದಾಂಡೇಲಿಯ ಪ್ರಸಿದ್ಧ ನದಿಯಾಗಿದೆ. ದಾಂಡೇಲಿಯ ಹೃದಯ ಅಂತ ಹೇಳೋದು ಕಾಳಿ ನದಿ. ಇಲ್ಲಿ ರಿವರ್ ರ್ಯಾಫ್ಟಿಂಗ್, ಕಾಯಾಕಿಂಗ್, ಬೋಟಿಂಗ್, ಜೀಪ್ಲೇನ್ ಹೀಗೆ ಹಲವಾರು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತದೆ. ಸಿನೇತ್ರಿ ರಾಕ್ಸ್, ಬಹಳ ಎತ್ತರದ ದೊಡ್ಡ ಬಂಡೆಗಳು ಮತ್ತು ಸುತ್ತಲೂ ಕಾಡಿನ ಸೌಂದರ್ಯ. ಫೋಟೋ ಮತ್ತು ರೀಲ್ಸ್ ಮಾಡಲು ಸುಂದರವಾದ ಜಾಗವಿದು. ನಗರದ ಗದ್ದಲದಿಂದ ಮನಸ್ಸು ಸ್ವಲ್ಪ ದೂರ ಹೋಗಬೇಕು ಅನ್ನಿಸ್ತು. ಆಗ ನೆನಪಾದ ಜಾಗ ದಾಂಡೇಲಿ. ಇಲ್ಲಿ ಕಾಡಿನ ಪ್ರತಿಯೊಂದು ಗಾಳಿ ಕೂಡ ಕತೆ ಹೇಳುತ್ತೆ. ನದಿಯ ಪ್ರತಿಯೊಂದು ಅಲೆ ಕೂಡ ಸಾಹಸ ಕಲಿಸುತ್ತೆ. ಈ ಹಸಿರು ಕಾಡಿನ ಮಧ್ಯೆ ನಿಂತಾಗ ಮನಸ್ಸಿನ ಒತ್ತಡ ಎಲ್ಲೋ ಕಳೆದು ಹೋಗುತ್ತೆ. ಪಕ್ಷಿಗಳ ಶಬ್ದ, ತಂಪಾದ ಗಾಳಿ ಮತ್ತು ಪ್ರಕೃತಿಯ ನಿಶ್ಶಬ್ದ ಇವೆಲ್ಲ ಸೇರಿ ಜೀವನಕ್ಕೆ ಹೊಸ ಫೀಲ್ ಕೊಡುತ್ತೆ. ಆದರೆ ದಾಂಡೇಲಿ ಅಂದರೆ ಶಾಂತಿ ಮಾತ್ರ ಅಲ್ಲ, ಕಾಳಿ ನದಿಯ ಅಲೆಗಳ ಜೊತೆ ಹೋರಾಡೋ ಥ್ರಿಲ್. ಒಮ್ಮೆ ಅನುಭವಿಸಿದರೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ. ರಾತ್ರಿ ಸಮಯದಲ್ಲಿ ಕ್ಯಾಂಪ್ ಫೈರ್ ಮುಂದೆ ಕೂತು ಸ್ನೇಹಿತರ ಜೊತೆ ನಗುತ್ತಿರೋ ಕ್ಷಣಗಳು ಜೀವನದ ಬೆಸ್ಟ್ ಮೆಮೊರೀಸ್ ಆಗಿಬಿಡುತ್ತವೆ. ಕೆಲವು ಜಾಗಗಳು ಕೇವಲ ಪ್ರವಾಸ ಅಲ್ಲ, ಮನಸ್ಸಿಗೆ ಸಿಗೋ ಔಷಧ. ಅಂತಹ ಜಾಗಗಳಲ್ಲಿ ಮೊದಲ ಹೆಸರು ದಾಂಡೇಲಿ. ಕಾಡಿನ ನಿಶ್ಶಬ್ದ, ನದಿಯ ಘರ್ಜನೆ, ಸಾಹಸದ ರೋಮಾಂಚನ ಈ ಮೂರರ ಸಂಗಮವೇ ನಮ್ಮ ದಾಂಡೇಲಿ. ಒಮ್ಮೆ ದಾಂಡೇಲಿಗೆ ಹೋಗಿ ಬನ್ನಿ, ಪ್ರಕೃತಿ ನಿಮಗೆ ಏನೋ ಅಂತ ಗೊತ್ತಾಗುತ್ತೆ. ಕಾಡಿನ ಮಧ್ಯ ಹರಿಯೋ ಕಾಳಿ ನದಿ ಮನಸ್ಸಿನ ನೋವನ್ನು ತೊಳೆದು ಹೋಗುವ ಶಕ್ತಿ ಇರುತ್ತದೆ. ದಾಂಡೇಲಿ ಅಂದರೆ ಮ್ಯಾಪ್ ಮೇಲೆ ಇರುವ ಪ್ಲೇಸ್ ಅಲ್ಲ, ಹಾರ್ಟ್ನಲ್ಲಿ ಉಳಿಯೋ ಫೀಲಿಂಗ್. ನಗರದ ಬ್ಯುಸಿ ಲೈಫ್ನಿಂದ ದೂರ ಹೋಗಿ ಮನಸ್ಸು ಸ್ವಲ್ಪ ನೆಮ್ಮದಿ ಹುಡುಕೋ ಜಾಗ ದಾಂಡೇಲಿ. ಪ್ರಕೃತಿ ಮಾತಾಡೋದಿಲ್ಲ, ಆದರೆ ದಾಂಡೇಲಿಯ ಸೌಂದರ್ಯ ಸಾವಿರ ಮಾತು ಹೇಳುತ್ತೆ. ಕಾಳಿ ನದಿಯ ತೀರದಲ್ಲಿ ನಿನ್ನ ಜೊತೆ ಕಳೆದ ಕ್ಷಣ ನನ್ನ ಲೈಫ್ನ ಬೆಸ್ಟ್ ಮೆಮೊರಿ. ದಾಂಡೇಲಿ ಸನ್ನೆಸ್ಟ್ ನೋಡ್ತಾ ಸಮಯವೇ ನಿಲ್ಲಿಸಿ ಬಿಡೋ ಹಾಗೆ ಅನ್ನಿಸ್ತು. ಭಯದ ಮೇಲೆ ಗೆಲ್ಲೋ ಫೀಲ್ ಬೇಕಾದರೆ ಒಮ್ಮೆ ದಾಂಡೇಲಿ ರಿವರ್ ರ್ಯಾಫ್ಟಿಂಗ್ ಟ್ರೈ ಮಾಡಬೇಕು. ಜೀವನ ಫುಲ್ ಸೇಫ್ ಝೋನ್ನಲ್ಲಿ ಇರೋದು ಅಲ್ಲ, ಕೆಲವೊಮ್ಮೆ ದಾಂಡೇಲಿ ಥರ ಅಡ್ವೆಂಚರ್ ಕೂಡ ಬೇಕು. ಹಾಗಾದರೆ ಇನ್ನಷ್ಟು ಮಾಹಿತಿಗಳನ್ನು ಹೋಗ್ತಾ ನೀಡ್ತೇನೆ. ತಪ್ಪದೆ ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಆನಂದಿಸಿ. ಹಲೋ ಗೆಳೆಯರೆ, ಈ ಟ್ರಿಪ್ನಲ್ಲಿ ನಿಮಗೆ ಸಿಗೋದು ಕಾಡು, ನದಿ, ಅಡ್ವೆಂಚರ್ ಮತ್ತು ಜೀವನದ ಕೆಲ ಸುಂದರ ಮೂಮೆಂಟ್ಸ್. ಹಾಗಾದರೆ ವಿಡಿಯೋ ಕಂಪ್ಲೀಟ್ ನೋಡಿ, ಯಾಕೆಂದರೆ ಇವತ್ತಿನ ವ್ಲಾಗ್ ಕೇವಲ ಟ್ರಾವೆಲ್ ಅಲ್ಲ, ನನ್ನ ಫೀಲಿಂಗ್ಸ್. ಬೆಳಿಗ್ಗೆ ಬೇಗ ಎದ್ದು ಹೊರಟ ಜರ್ನಿಗಳಿಗೆ ಒಂದು ಬೇರೆಯೇ ಫೀಲ್ ಇರುತ್ತೆ.
ರಸ್ತೆ ಖಾಲಿ, ತಂಪಾದ ಗಾಳಿ, ಮನಸ್ಸಿನಲ್ಲಿ ಎಕ್ಸೈಟ್ಮೆಂಟ್. ಪ್ರತಿ ಟ್ರಿಪ್ ಕೂಡ ನಮ್ಮ ಜೀವನದ ಟ್ರೇಸನ್ನು ಸ್ವಲ್ಪ ದೂರ ಮಾಡುತ್ತೆ. ಕೆಲವೊಮ್ಮೆ ಒಂದು ದಿನ ನೇಚರ್ ಜೊತೆ ಸ್ಪೆಂಡ್ ಮಾಡಿದರೆ ಸಾಕು, ಮನಸ್ಸು ಮತ್ತೆ ಫ್ರೆಶ್ ಆಗುತ್ತೆ. ಈ ರಸ್ತೆ ನೋಡಿ, ಎಷ್ಟೇ ದೂರ ಇದ್ದರೂ ಇಂತಹ ಜರ್ನಿಗಳು ಯಾವತ್ತೂ ಬೋರ್ ಆಗಲ್ಲ. ಟ್ರಾವೆಲ್ ಅಂದರೆ ಸುತ್ತಾಡೋದು ಮಾತ್ರ ಅಲ್ಲ, ಅದಕ್ಕಿಂತ ಬ್ಯೂಟಿಫುಲ್ ಆಗಿರೋದು ಜರ್ನಿ. ಮಧ್ಯ ಒಂದು ಟೀ ಸ್ಟಾಪ್ ಮಾಡಿದರೆ ಅದರ ಟೇಸ್ಟ್ ಕೂಡ ಸ್ಪೆಷಲ್ ಆಗುತ್ತೆ. ಕೆಲವು ಮೆಮರೀಸ್ ಫೋನ್ನಲ್ಲಿ ಸೇವ್ ಆಗಲ್ಲ, ಮನಸ್ಸಿನಲ್ಲಿ ಸೇವ್ ಆಗುತ್ತವೆ. ಸ್ನೇಹಿತರ ಜೊತೆ ಟ್ರಿಪ್ ಹೋಗೋದು ಜೀವನದ ಬೆಸ್ಟ್ ಥೆರಪಿ. ಫೈನಲಿ ನಾವು ದಾಂಡೇಲಿ ಸೇರಿದ್ದೇವೆ. ಈ ಪ್ಲೇಸ್ಗೆ ಎಂಟರ್ ಆದ ಕ್ಷಣದಿಂದಲೇ ಒಂದು ಬೇರೆ ಅನುಭವ ಶುರುವಾಗ್ತಿದೆ. ಎಲ್ಲೆಲ್ಲೋ ಕಾಡು, ಪಕ್ಷಿಗಳ ಶಬ್ದ, ತಂಪಾದ ಗಾಳಿ, ನಗರದ ವಾತಾವರಣ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಕೃತಿಯ ಮಧ್ಯೆ ನಿಲ್ಲೋ ಫೀಲ್ನೇ ಬೇರೆ. ಕೆಲವೊಮ್ಮೆ ಪ್ರಕೃತಿ ನಮಗೆ ಮಾತಾಡದೆ ತುಂಬ ಕಲಿಸುತ್ತೆ. ಶಾಂತವಾಗಿರೋದು, ಸರಳವಾಗಿರೋದು ಮತ್ತು ಬದುಕನ್ನು ಎಂಜಾಯ್ ಮಾಡೋದು. ಈ ನೀರಿನ ಶಬ್ದ ಕೇಳಿದರೆ ಮನಸ್ಸಿನ ಎಲ್ಲ ಟೆನ್ಷನ್ ಹೋಗಿಬಿಡುತ್ತೆ. ದಾಂಡೇಲಿ ಅಂದರೆ ಅಡ್ವೆಂಚರ್ ಕೂಡ. ರಿವರ್ ರ್ಯಾಫ್ಟಿಂಗ್, ಬೋಟಿಂಗ್, ಪ್ರತಿ ಮೂಮೆಂಟ್ ಕೂಡ ಫುಲ್ ಥ್ರಿಲ್. ಲೈಫ್ ಕೂಡ ಇದೇ ಥರ. ಕೆಲವೊಮ್ಮೆ ಫ್ಲೋ ಜೊತೆ ಹೋಗಬೇಕು, ಅಲ್ಲೇ ರಿಯಲ್ ಫನ್ ಸಿಗುತ್ತೆ. ನಮ್ಮ ಜೀವನ ಕೂಡ ಒಂದು ಪ್ರಯಾಣನೇ. ಕೆಲವರು ಮಧ್ಯದಲ್ಲಿ ಸೇರುತ್ತಾರೆ, ಕೆಲವರು ಮಧ್ಯದಲ್ಲಿ ದೂರವಾಗ್ತಾರೆ. ಆದರೆ ನಮ್ಮ ಜರ್ನಿ ಮಾತ್ರ ನಿಲ್ಲಬಾರ್ದು. ಕೆಲವೊಮ್ಮೆ ಒಂಟಿಯಾಗಿ ನೇಚರ್ ಮಧ್ಯೆ ಕುಂತಾಗ ನಮ್ಮನ್ನು ನಾವು ಹೆಚ್ಚು ಅರ್ಥ ಮಾಡ್ಕೊಳ್ತೀವಿ. ಜೀವನದಲ್ಲಿ ಹಣಕ್ಕಿಂತ ನೆನಪುಗಳು ದೊಡ್ಡದು. ಯಾಕೆಂದರೆ ಒಂದು ದಿನ ಫೋಟೋ ಮಾತ್ರ ಉಳಿಯುತ್ತೆ, ಆದರೆ ಫೀಲಿಂಗ್ ಜೀವಮಾನ ಇರುತ್ತೆ. ಟ್ರಿಪ್ನಲ್ಲಿ ಫುಡ್ ಕೂಡ ಇಂಪಾರ್ಟೆಂಟ್. ಹಸಿವಾದ ಮೇಲೆ ಸಿಗೋ ಊಟದ ಟೇಸ್ಟ್ 5 ಸ್ಟಾರ್ ಹೋಟೆಲ್ಗೂ ಸಿಗಲ್ಲ. ಇಲ್ಲಿನ ಸಿಂಪ್ಲಿಸಿಟಿ, ಇಲ್ಲಿನ ಜನ, ಇಲ್ಲಿನ ನೇಚರ್ ಎಲ್ಲವೂ ಹಾರ್ಟ್ ಟಚಿಂಗ್. ಸೂರ್ಯ ಮುಳುಗ್ತಿರೋ ಸಮಯ, ಈ ಪ್ರಕೃತಿಯ ಬ್ಯೂಟಿ ನೋಡಿದರೆ ಟೈಮ್ನೇ ನಿಲ್ಲಿಸಬೇಕು ಅನಿಸ್ತದೆ. ಕೆಲವು ದಿನಗಳು ಸ್ಪೆಷಲ್ ಆಗಿರುತ್ತವೆ, ಯಾಕೆಂದರೆ ಆ ದಿನ ನಾವು ಸಂತೋಷವಾಗಿರುತ್ತೇವೆ. ಇವತ್ತಿನ ದಾಂಡೇಲಿ ಜರ್ನಿ ಇಲ್ಲಿಗೆ ಮುಗಿತು ಸ್ನೇಹಿತರೆ. ಒಂದು ದಿನದ ಟ್ರಿಪ್ ಆದರೂ ತುಂಬ ಮೆಮರೀಸ್ ಕೊಟ್ಟಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಬ್ಯೂಟಿಫುಲ್ ಜರ್ನಿ ಜೊತೆ ಮತ್ತೆ ಸಿಗೋಣ. ಅವರಿಗೂ ಟೇಕ್ ಕೇರ್.